ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಎವಿಬಿ ಕೊರಟಗೆರೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದ್ದೂರಿಯಾಗಿ ಜರುಗಿದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ನವೆಂಬರ್ ಮಾತ್ರವೇ ಕನ್ನಡ ರಾಜ್ಯೋತ್ಸವ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣವೂ ಕನ್ನಡ ನಾಡಿನಲ್ಲಿ ದೀಪ ಬೆಳಗುವ ಹಾಗೆ ಕನ್ನಡ ಬೆಳಗುತ್ತಿರಲಿ ಎಂದು ದೀಪ ಬೆಳಗುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟ ಮುಖ್ಯ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಹಾಗೂ ಅಧಿಕಾರಿಗಳ ತಂಡ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿ ಗಣ್ಯರಿಗೆ ಕನ್ನಡ ನಾಡು ಗಂಧದ ಬೀಡು, ಪ್ರಕೃತಿಯ ಸೊಗನ್ನ ತನ್ನ ಮಡಿಲಲ್ಲಿ ಜೋಪಾನವಾಗಿ ಕಾಪಾಡುತ್ತಿರುವ ಕನ್ನಡ ನಾಡು ನಮ್ಮ ಹೆಮ್ಮೆಯ ಬೀಡು, ಅನೇಕ ಮಹನೀಯರು ಹುಟ್ಟಿ ಬೆಳೆದ ನಾಡು ನಮ್ಮ ಕನ್ನಡ ನಾಡು, ನಮ್ಮ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ ಎಂದು ಆಗಮಿಸಿದ ಗಣ್ಯರಿಗೆ ತಿಳಿಸಿಕೊಟ್ಟ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್, ನಮ್ಮ ಭಾಷೆ ಕಲಿಯುವುದು, ಮಾತನಾಡುವುದು ತುಂಬಾ ಸುಲಭ. ಹದವಾಗಿ ಕಾಯಿಸಿ ಆರಿಸಿದ ಹಾಲಿನ ರೀತಿ ನಮ್ಮ ಭಾಷೆ ಅಷ್ಟೇ ಸುಮಧುರ, ಸುಂದರ ನಮ್ಮ ನಾಡಿನ ಭಾಷೆ ಎಂದು ನಮ್ಮ ಕನ್ನಡ ನಾಡಿನ ಬಗ್ಗೆ ಅನೇಕ ವಿಷಯಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಈರಣ್ಣ ಅವರು ತಿಳಿಸಿದರು. ನಮ್ಮ ನಾಡಿನ ಸಂಸ್ಕೃತಿಯನ್ನ ಸಾರುವ ಹೆಣ್ಣು ಮಕ್ಕಳ ಅಂದಕ್ಕೆ ಚಂದ ಕಾಣುವ ಸೀರೆಯನ್ನ ಉಟ್ಟ ಮಹಿಳಾ ವೈದ್ಯಾಧಿಕಾರಿಗಳು ಕನ್ನಡಾಂಬೆಗೆ ನೋಡಿ ನಮನವನ್ನ ಸಲ್ಲಿಸಿದರು. ಅವರೊಂದಿಗೆ ನಾವೇನು ಕಮ್ಮಿ ಇಲ್ಲ ಎನ್ನುವ ಹಾಗೆ ಪುರುಷ ವೈದ್ಯಾಧಿಕಾರಿಗಳು ಕನ್ನಡ ನಾಡಿನ ಶಾಲನ್ನ ಧರಿಸಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಿದರು. 69ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವೈದ್ಯಕೀಯ ಹಾಗೂ ಆಸ್ಪತ್ರೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರುವ ಆಸ್ಪತ್ರೆಗಳನ್ನು ಸ್ವಚ್ಛತೆಯಿಂದ ತನ್ನ ಮನೆಯಂತೆ ಕಾಪಾಡಿಕೊಂಡು ಬಂದಿರುವ ಸಿಬ್ಬಂದಿಗೂ ಹಾಗೂ ಉತ್ತಮ ಸೇವೆಯನ್ನ ಸಲ್ಲಿಸಿ ಇಲ್ಲಿಂದ ಮುಮ್ಮಡತಿ ಹೊಂದಿರುವ ಡಾಕ್ಟರ್ ಮೋಹನ್ ದಾಸ್ ಅವರಿಗೆ ಸನ್ಮಾನಿಸಲಾಯಿತು. ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ತಾಲೂಕು ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಹಾಗೂ ಆಸ್ಪತ್ರೆಯ ವೈದ್ಯರ ತಂಡದಿಂದ ಬಹುಮಾನಗಳನ್ನು ನೀಡುವ ಮುಖೇನ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರುದ್ರೇಶ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಈರಣ್ಣ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ, ಶಶಿಧರ್, ನವೀನ್, ಪುರುಷೋತ್ತಮ್ ನಾಯಕ್ ಸೇರಿದಂತೆ ಇನ್ನೂ ಅನೇಕ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇವತ್ತಿನ ಕಾಲದಲ್ಲಿ ಗೊತ್ತಲ್ಲ, ಎಲ್ಲ ಅಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿದೆ. ಸೊ ದೇವರು ನಮಗೆ ಕೊಟ್ಟಷ್ಟರಲ್ಲೇ ಸುಖ ಪಡಬೇಕು, ಸಂತೋಷವಾಗಿರ್ಬೇಕು, ಎಲ್ಲ ವಿಚಾರನ ಎಲ್ಲರ ಹತ್ರ ಹಂಚ್ಕೊಂಡ್ರೆ ನಾವು ಆರಾಮಾಗಿ ಒಳ್ಳೆ ಉತ್ತಮ ಜೀವನ ನಡೆಸ್ಬೋದು. ಬಟ್ ನನಗೆ ಇವತ್ತು ಏನು ಖುಷಿ ಅಂತ ಹೇಳಿದ್ರೆ, ಈ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ನನಗೆ ಬಿಡುಗಡೆ ಸಮಾರಂಭ ಇಟ್ಕೊಂಡಿದ್ದು ಅತ್ಯಂತ ಸಂತೋಷ ಪಟ್ಟಂತ ಸಂದರ್ಭ. ಮತ್ತೆ ಮೊದಲನೇ ಕನ್ನಡ ರಾಜ್ಯೋತ್ಸವದಲ್ಲಿ ನಾನು ಇಲ್ಲಿಯ ಸಿಬ್ಬಂದಿಯಾಗಿ ಭಾಗವಹಿಸಿದ್ದೆ. ಇವತ್ತು ಬೀಳ್ಕೊಡುಗೆ ತಗೊಂಡು ಬಂದಿದ್ವಿ. ಎರಡು ನನಗೆ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಅವಕಾಶ ಕೊಟ್ಟಂತ ನೀವೆಲ್ಲರಿಗೂ ಫಸ್ಟ್ ನಾನು ಕೃತಜ್ಞತೆ ಸಲ್ಲಿಸಬೇಕು. ನಾನು ಎಲ್ಲರಿಗೂ ಗೊತ್ತಿದ್ದಾಗೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಸೈಡ್ ಅಲ್ಲಿ ನಾನು ಕಡಿಮೆ ಕೆಲಸ ಮಾಡಿರೋದು. ಸುಮಾರು ವರ್ಷಗಳು ನಾನು ಅಡ್ಮಿನಿಸ್ಟ್ರೇಷನ್ ಫೀಲ್ಡ್ ಅಲ್ಲಿ ಇದ್ದಾಗಂತ ಸಂದರ್ಭದಲ್ಲಿ ಕಾರಣಾಂತರದಿಂದ ಇಲ್ಲಿ ಬರ್ಬೇಕಾಯ್ತು. ನಾನು ಕೊರಟಗೆರೆ ಹೋದ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಜಿಲ್ಲೆಯಲ್ಲಿ. ಇಲ್ಲೇ ನಾನು ಹೋಗಿ ಏನು ಕ್ಲಿನಿಕಲ್ ಸರ್ವಿಸಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಬಟ್ ನಿಮ್ಮೆಲ್ಲರ ಸಹಕಾರದಿಂದ ನಂಗೆ ತುಂಬಾ ಆತಂಕ ಇತ್ತು, ಹೇಗೆ ಟ್ರೀಟ್ ಮಾಡೋದು, ಎಷ್ಟೋ ವರ್ಷ ಆಗೋಗಿದೆ ಪ್ರಾಕ್ಟೀಸ್ ಬಿಟ್ಟು. ಇದು ನಾವು ಆಕ್ಚುಲಿ ಡೀಲ್ ಮಾಡ್ಬೇಕಂತದ್ದು ಮನುಷ್ಯರ ಜೊತೆ, ನಾವು ಪ್ರಾಣ ಇರ್ತಕ್ಕಂಥವ್ರ ಜೊತೆ ನಾವು ಡೀಲ್ ಮಾಡ್ಬೇಕಾಗಿರುತ್ತೆ. ತುಂಬಾ ಭಯ ಇರುತ್ತೆ, ಸುಮಾರು ವರ್ಷ ಬಿಟ್ಬಿಟ್ಟಿರ್ತೀವಲ್ಲ ಕೆಲಸ, ಹಾಗಾಗಿ. ಬಟ್ ನಾಲೆಡ್ಜ್ ಇದ್ರೂ ಭಯ ಅನ್ನೋದು ಬಿಟ್ಬಿಟ್ಟಿರುತ್ತೆ. ಅದನ್ನ ನೀವು ಎಲ್ಲರೂ ಎಷ್ಟು ಸಹಕಾರ ಕೊಡ್ತೀರಿ ಅಂದ್ರೆ, ಎಲ್ಲ ವೈದ್ಯ ಮಿತ್ರರಿರ್ಬೋದು,
ನಮ್ಮ ಸ್ಟಾರ್ಟರ್ಸ್ಗಳು ಇರ್ಬೋದು, ಲ್ಯಾಬ್ ಟೆಕ್ನಾಲಜಿಸ್ಟ್ಗಳು ಇರ್ಬೋದು, ನಮ್ಮ ಗ್ರೂಪ್ ಡಿಗಳು ಇರ್ಬೋದು, ಎಲ್ಲ ನಾನ್ ಕ್ಲಿನಿಕಲ್ ಇರ್ಬೋದು, ಹಾಸ್ಪಿಟಲ್ ಕಚೇರಿ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ನನಗೆ ತುಂಬಾ ಸಹಕಾರ ಕೊಟ್ಟರೆ ಆ ಕೊಟ್ಟು ನನಗೆ ಗೊತ್ತಾಗಿಲ್ಲ. ಈಗ ಆಲ್ಮೋಸ್ಟ್ 1 year ಕಳೆದಿದ್ದೆ. ಆನಂತರ ಮತ್ತೆ ನಾನು ತುಮಕೂರಿಗೆ ಹೋಗ್ಬೇಕಾಗ್ತದೆ. ಸಮಸ್ಯೆ 3 ರಾಜ್ಯದಲ್ಲಿ ಯಾವ ಭಾಷೆಗೂ ಬರಲಿಲ್ಲ. ಏನ್ ಸಮಸ್ಯೆ ಅಂತಂದ್ರೆ ನಾವು 3 ರಾಜ್ಯದ ಜೊತೆ ನಮ್ಮ ಭಾಷೆ, ನಮ್ಮ ಭಾಗಗಳು ಅರಿದಲಿಸಿ ಹೋಗಿದ್ವಿ. ನಮ್ಗೆಲ್ಲರಿಗೂ ಗೊತ್ತು, ನಮ್ಮನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ ನಂತರ 47 ನಮ್ಮ ಸ್ವತಂತ್ರ ಬಂತು. 47 ಸ್ವತಂತ್ರ ಬಂದ್ಮೇಲೆ ಏನು ದೇಶೀಯ ಸಂಸ್ಥಾನವಾಗಿದ್ದಂತ ಮೈಸೂರು ಭಾಗ ಮಾತ್ರ ಕರ್ನಾಟಕ ಅಂತ ಮೈಸೂರು ಸಂಸ್ಥಾನ ಅಂತ ಕರಿತೀವಿ. ಉತ್ತರ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ, ಅದನ್ನ ಹೈದರಾಬಾದ್ ಕರ್ನಾಟಕ ಅಂತೀವಿ. ಬಾಂಬೆ ಪಕ್ಕ ಇದ್ದಿದ್ದನ್ನೆಲ್ಲವನ್ನು ನಾವು ಬಾಂಬೆ ಕರ್ನಾಟಕ ಅಂತ ಕರಿತೀವಿ. ಅಲ್ಲಿ ಮರಾಠಿ, ಇಲ್ಲಿ ಉರ್ದು. ಈ ಕಡೆ ಬಂದ್ರೆ ಮದ್ರಾಸ್ ಭಾಗದ ಜೊತೆ ಕೆಲವು ಪ್ರಾಂತ್ಯಗಳು ಹಚ್ಕೊಂಡಿದ್ವು, ಅವನ್ನ ಮದ್ರಾಸ್ ಕರ್ನಾಟಕ ಅಂತ ಕರೀತೀವಿ. 4 ಕಡೆಯಿಂದಲೂ ಕೂಡ ನಮ್ಮನ್ನ 4 ಭಾಷೆಯವರು ಸುತ್ತುವರೆದಿದ್ದಾರೆ. ಅವರೆಲ್ಲರನ್ನ ಬಿಡಿಸ್ಕೊಂಡು ನಾವು ವಿಶಾಲ ಕರ್ನಾಟಕವನ್ನ ಮಾಡಿದ್ವಿ 1956ರಲ್ಲಿ. 56ರಲ್ಲಿ ಒಂದು ದೊಡ್ಡ ಹೋರಾಟ. ಸ್ವತಂತ್ರಕ್ಕಿಂತಲೂ ನಾವು ಅನ್ಕೋಬೇಕು ಅಂದ್ರೆ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡ್ತಕ್ಕಂಥ ಹೋರಾಟ ಇದೆಯಲ್ಲ, ಆ ಹೋರಾಟಕ್ಕೆ ಸ್ವತಂತ್ರ ಹೋರಾಟಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಬೆಳೆಸ್ತದೆ. ಯಾಕಪ್ಪ ಅಂದ್ರೆ ನಮ್ಗೆ ಗೊತ್ತಿದ್ದಂಗೆ ಮೈಸೂರು ಪ್ರಾಂತ್ಯ ಅಷ್ಟೇ, ಆ ಮೈಸೂರು ರಾಜ್ಯ ಆಗಿದೆ 56ರಲ್ಲಿ ವಿಶಾಲ ಕರ್ನಾಟಕ ಆಗಿದೆ. ಏನು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳು, ಮುಂಬೈ ಪ್ರಾಂತ್ಯದಲ್ಲಿದ್ದಂತಹ 2-3 ಜಿಲ್ಲೆಗಳು, ನಂತರ ಮಡ್ರಾಸ್ ಭಾಗದಲ್ಲಿದ್ದಂತಹ ಕೆಲವು ಭಾಗಗಳು, ಇವೆಲ್ಲವನ್ನ ಸೇರಿಸಿ ವಿಶಾಲ ಕರ್ನಾಟಕ ಮಾಡ್ತಾರೆ. ಆದ್ರೆ ಆ ಪರಿಸ್ಥಿತಿ ಹೈದರಾಬಾದ್ ಕರ್ನಾಟಕ ಜನ ಇವತ್ತು ಕೂಡ ಹಿಂದಿ ಉರ್ದು ಮಿಶ್ರಿತ ಕನ್ನಡವನ್ನು ಮಾತಾಡ್ತಾರೆ. ಯಾಕಪ್ಪ ಅಂದ್ರೆ ಅವರ ಆಡಳಿತದ ಭಾಷೆಯಲ್ಲಿ ಹಿಂದಿ ಮಿಶ್ರ ಆಗಿತ್ತು. ಆದ್ರೆ ಅವರು ಕನ್ನಡಿಗರಲ್ಲ ಅಂತಲ್ಲ, ತುಂಬಾ ಹೆಚ್ಚಿನದಾಗಿ ಕನ್ನಡ ಬಗ್ಗೆ ದೊಡ್ಡ ಅಭಿಮಾನವನ್ನು ಹೊಂದಿದ್ದಾರೆ. ಅವೆಲ್ಲ ಗೋಜಲುಗಳು ಮತ್ತು ಅವೆಲ್ಲ ಸಮಸ್ಯೆಗಳ ಮಧ್ಯೆ ನಾವು ಇವತ್ತು ಕರ್ನಾಟಕವನ್ನು ಕಟ್ಟಿದ್ದೀವಿ. ಇಡೀ ಭಾರತದಲ್ಲಿಯೇ ಅತ್ಯಂತ ಒಳ್ಳೆಯ ಕನ್ನಡಿಗರಿರ್ತಕ್ಕಂಥ ಸಹೃದಯಿಗಳಿರ್ತಕ್ಕಂಥ ನಾಡಾಗಿ ನಾವು ಕರ್ನಾಟಕವನ್ನು ಇವತ್ತು ಅಭಿವೃದ್ಧಿ ಮಾಡಿದ್ದೀವಿ, ಬಲವರ್ಧನೆ ಮಾಡಿದ್ದೀವಿ. ಒಂದು ದಬ್ಬಾಳಿಕೆ ಕನ್ನಡ ಭಾಷೆಯ ಒಂದು ಬೆಳವಣಿಗೆಗೆ ಆಗಿರ್ತಕ್ಕಂತಹ ತುಳಿತಗಳು, ಅಂದ್ರೆ ಅನ್ಯ ಭಾಷೆಗಳು ಕನ್ನಡ ಭಾಷೆಯ ಬೆಳವಣಿಗೆಗೆ ಯಾವ ರೀತಿ ತುಳಿತಕ್ಕೆ ಒಳಪಟ್ಟಿದ್ದು ಕನ್ನಡ ಭಾಷೆ, ಮತ್ತೆ ಕನ್ನಡದ ಮಕ್ಕಳಾಗಿ ನಾವು ಕನ್ನಡ ಭಾಷೆಯನ್ನ ಯಾವ ರೀತಿ ಬೆಳೆಸಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ತಿಳ್ಕೊಳ್ಬೇಕು. ಕನ್ನಡ ಭಾಷೆಗೆ ನಾಡಿನ ಅನೇಕ ಜನ ಕವಿವರ್ಯರು ಭಾಷೆಯನ್ನ ಬೆಳೆಸಲಿಕ್ಕೆ, ಭಾಷೆಯನ್ನ ಶ್ರೀಮಂತಗೊಳಿಸಲಿಕ್ಕೆ ತಮ್ಮದೇ ಆದಂತಹ ಅಭಿಮಾನವನ್ನ ಸಾಹಿತ್ಯದ ಮೂಲಕ ನಾವೆಲ್ಲರೂ ಸಹ ಬಳಸ್ಕೊಟ್ಟಿದ್ದಾರೆ. ಅವರು ಆ ಸಾಹಿತ್ಯವನ್ನ ನಾವು ಬಳಸಬೇಕು. ಅವರು ಏನು ಕವಿವರ್ಯರು ನಮಗೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ಅದನ್ನು ಬಳಸಬೇಕು. ಅದಕ್ಕೋಸ್ಕರನೇ ಇವತ್ತು ಸರ್ಕಾರ ಪ್ರಾಥಮಿಕ ಶಿಕ್ಷಣವನ್ನ ಕನ್ನಡ ಮಾಧ್ಯಮದಲ್ಲಿ ಮಾಡಬೇಕು, ಅಂದ್ರೆ ಕನ್ನಡವನ್ನ ಕಡ್ಡಾಯವಾಗಿ ಕಲಿಬೇಕು ಅಂತ ಹೇಳಿ ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಂಡಿದೆ. ಸಂವಿಧಾನದಲ್ಲೂ ಸಹ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ಹೊಂದಬೇಕು ಅಂತಕ್ಕಂಥ ಅದೇ ಸಂವಿಧಾನದ ನಿಯಮಗಳು ಸಹ ಇದ್ದಾವೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ನಮ್ಮ ಮಕ್ಕಳನ್ನ ಮಾತೃಭಾಷೆಯಲ್ಲಿ ಕಲಿಸಬೇಕು. ಅಂದ್ರೆ ಕನ್ನಡ ಭಾಷೆಯಲ್ಲಿ ನಮ್ಮ ಎಲ್ಲ ಮಕ್ಕಳಿಗೆ ಪ್ರಾರಂಭದಲ್ಲೇ ಭಾಷೆಯ ಕಲಿಕೆ ಆದ್ರೆ ಆ ಭಾಷೆಯ ಬಗ್ಗೆ ಪ್ರೀತಿ ಇರುತ್ತೆ, ವಾತ್ಸಲ್ಯ ಇರುತ್ತೆ, ಅದು ಹಾಗೆ ಬೆಳವಣಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಸಾಕಷ್ಟು ಜನ ಕವಿವರ್ಯರು ಹೇಳಿದ್ದಾರೆ, ಕನ್ನಡಕ್ಕಾಗಿ ಕೈ ಎತ್ತು, ಇನ್ನು ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳಿದ್ದಾರೆ. ಒಬ್ಬ ಕವಿ ಹೇಳ್ತಾರೆ, ಕನ್ನಡ ಹೇಗಿದೆ ಅಂತಂದ್ರೆ ಸುರಿದ ಬಾಳೆಹಣ್ಣಿನ ರೀತಿ. ಬಾಳೆಹಣ್ಣು ಸುರಿದು ತಿನ್ನೋದು ಅದೇ ಕಷ್ಟವಾದ ವಿಚಾರ. ಅದರಲ್ಲಿ ಸುರಿದ ಬಾಳೆಹಣ್ಣು ನೋಡ್ರೆ ಎಷ್ಟು ಸುಲಭವಾಗಿ ನಾವು ಅದನ್ನು ತಿನ್ನಬಹುದು, ಹಾಗೆ ನಮ್ಮ ಕನ್ನಡವನ್ನ ಸುಲಭವಾಗಿ ಕಲಿಯಬಹುದು. ಸಿಪ್ಪೆಯನ್ನು ತೆಗೆದಂತ ಕಬ್ಬಿನ ರೀತಿಯಲ್ಲಿ, ಸಿಪ್ಪೆಯನ್ನು ತೆಗೆದಂತ ಕಬ್ಬಿನ ರೀತಿಯಲ್ಲಿ, ಹಾಗೆ ಹದವಾಗಿ ಕಾಯಿಸಿ ಆರಿಸಿದ ಹಾಲಿನಂತೆ ನಮ್ಮ ಕನ್ನಡ. ಹದವಾಗಿ ಕಾಯಿಸಿ ಆರಿಸಿದ ಹಾಲಿನಂತೆ ನಮ್ಮ ಕನ್ನಡ. ಕುವೆಂಪು ಹೇಳಿದರೆ, ಎಂತಾದರೂ ಇರು ಎಂದೆಂದಿರು ನೀ ಕನ್ನಡವಾಗಿರು. ಹಾಗೆ ಮತ್ತಿನ್ನೊಬ್ಬರು ಹೇಳ್ತಾರೆ, ಬಾರಿಸು ಕನ್ನಡ ಡಿಂಡಿಗವ, ಓ ಕರ್ನಾಟಕ ಹೃದಯ ಶಿವ. ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಸತ್ತಂತಿನರನ್ನು ಬಡಿಗೆಚ್ಚರಿಸು. ಸತ್ತಂತ ಅಂದ್ರೆ ಪ್ರಾಣ ಹೋಗಿರೋದು ಅಂತಲ್ಲ,
ಸೋಮಾರಿಯಿಂದ ಕ್ರಿಯಾಶೀಲರನ್ನಾಗಿ ಮಾಡುತ್ತೆ ನಮ್ಮ ಕನ್ನಡ. ಕ್ರಿಯಾಶೀಲರನ್ನಾಗಿ ಮಾಡಬೇಕು. ಕಚ್ಚಾಡತಕ್ಕಂಥವನ್ನ ಒಗ್ಗಟ್ಟಿನಲ್ಲಿ ತಗೊಂಡೋಗ್ತಕ್ಕಂಥ ಶಕ್ತಿ ಈ ಕನ್ನಡಕ್ಕಿದೆ. ಕವಿರಾಜ ಮಾರ್ಗಕಾರ ಹೇಳಿದಂತೆ ಅವತ್ತು ಎಷ್ಟು ವಿಸ್ತಾರವಾಗಿ ಹರಡಿತು ನಮ್ಮ ಕರ್ನಾಟಕ ಅಂತಂದ್ರೆ, ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೆ ವಿಸ್ತರಿಸಿದ್ದ ಹರಡಿದ್ದ ಇದ್ದಂತಹ ನಾಡಿದು ನಮ್ಮ ಕರ್ನಾಟಕ. ಎಲ್ಲಿ ಆ ಕನ್ನಡದ ಕೆಲವು ಪ್ರದೇಶಗಳು ಈ ಕಡೆ ಕಾಸರಗೋಡು. ನ್ಯೂಸ್ ಕರ್ನಾಟಕ ಒಂದು ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್. ಪವಿತ್ರ ಶಕ್ತಿ